ಇದು ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಜೈ ಭೀಮ್ ವಂದನೆಗಳು. ಇವತ್ತು ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ತಂಡದ ವತಿಯಿಂದ ಇವತ್ತು ಬಾಬು ಜಗಜೀವನರಾವ್ ಜಯಂತಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ, ಬಸವಣ್ಣನವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಿರೋದಕ್ಕೆ ಕಾರಣ ಇವತ್ತು ಎಲ್ಲ ನನ್ನ ಭೀಮ ಬಂಧುಗಳು, ನನ್ನ ಭುಜಕ್ಕೆ ಭುಜ ಕೊಟ್ಟು ನಿಂತಹ ನನ್ನ ಧ್ರುವರಾಜ್ ರಾಜಣ್ಣ ಮತ್ತು ಇನ್ನೊಬ್ಬ ರಾಜಣ್ಣ, ಹಾಗೆ ನನ್ನ ಗೌರಿಶಂಕರ್, ಹಾಗೆ ನನ್ನ ಭೀಮ ಬಂಧುಗಳು, ನನ್ನ ಚನ್ಕೇಶ್ವಣ್ಣ, ನಮ್ಮ ಚನ್ಕೇಶ್ವಣ್ಣರವರು, ನನ್ನ ಬ್ರದರ್ ಮಲ್ಲಿಕಾರ್ಜುನ್ ಅವರು, ಹಾಗೆ ಅನೇಕ ನಮ್ಮ ಗಿರಿಜಾ ಮೇಡಮ್ ಅವರು, ಅದೇ ರೀತಿ ನನ್ನ ಅನೇಕ ಹೋರಾಟಗಾರರು, ನನ್ನ ತಂದೆದಿರು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಪೂರ್ಣ ಅವ್ರ ಜವಾಬ್ದಾರಿ. ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಹ ಪೌರ ಕಾರ್ಮಿಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿ 2000 ಹೆಣ್ಣು ಮಕ್ಕಳಿಗೆ ಸೀರೆ ಕೊಡುವಂಥ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಭರ್ಜರಿಯಾಗಿ ಯಶಸ್ವಿಯಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮನ ಕೆಡಿಸ್ಬೇಕು ಅಂತ ನೂರಾರು ಜನಗಳು ಇದನ್ನು ಹಾಳು ಮಾಡಬೇಕು ಅಂತ ಮಾಡಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದಂತೆ ಇವತ್ತು ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆದಿದೆ. ಆ ಕಾರ್ಯಕ್ರಮವನ್ನು ಹಾಳು ಮಾಡೋದಕ್ಕೆ ಬಂದಂಥ ಎಲ್ಲ ನನ್ನ ಅಣ್ತಂದಿರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ಅದೇ ರೀತಿ ನನ್ನ ನೆಚ್ಚಿನ ಗುರುಗಳಾದಂಥ ಎಲ್ಲ ನನ್ನ ಚೇತನ್ ಅವರು, ಪಿ ಮೂರ್ತಣ್ಣನವರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆರ್ ವಿ ತಿಮ್ಮಾಪುರ ಸಚಿವರು, ಎಲ್ ಹನುಮಂತಯ್ಯನವರು, ಅದೇ ರೀತಿ ಜೇಟಳ್ಳಿ ಕೃಷ್ಣಪ್ಪನವರು, ಈ ನನ್ನ ಸಂತೋಷ್ ಕುಮಾರ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀತದೆ. ಇಂಥ ಕಾರ್ಯಕ್ರಮಗಳಿಗೆ ನನ್ನ ಎದೆಗುಂದಿಸ್ಬೇಕು ಅಂತ ನೋಡಿದ್ರು ಈ ಕಾರ್ಯಕ್ರಮನ ನನ್ನ ಗುಂದಲ್ಲ, ಇದಕ್ಕೆ ನಾನು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ಎಂಥ ವಿಚಾರ ಆದರೂ ಹೋರಾಟಕ್ಕೆ ನಾನು ರೆಡಿಯಾಗಿದ್ದೀನಿ. ಈ ಕಾರ್ಯಕ್ರಮನ ಮುಖಾಂತರ ಬಸವಣ್ಣನವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ತಂದೆ ಬಾಬು ಜಗಜೀವನರಾವ್ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಗಮಿಸಿದಂಥ ಎಲ್ಲ ನನ್ನ ಭೀಮಾ ಪುತ್ರರವರಿಗೆ, ಹೋರಾಟಗಾರರಿಗೆ ತುಂಬ ಹೃದಯದ ಜೈ ಭೀಮ್ ವಂದನೆಗಳನ್ನ ಸರ್, ಇದು ಗುಟ್ಟೇನಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ, ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ಯಾರಿಗೆ ಲಭಿಸುತ್ತೆ ಆ ಗುಟ್ಟು ಇವತ್ತು ರಟ್ಟಾಗ್ತದೆ. ಇವತ್ತು ನನಗೆ ಆ ಆಶೀರ್ವಾದ ತಲುಪಿದೆ. ಅದಕ್ಕೆ ಇದಂಥ ಸಾವಿರಾರು ಜನ ಸೇರಿದಂಥ ಮಹಿಳೆಯರೇ ಸಾಕ್ಷಿ. ಈ ಮಹಿಳೆಯರಿಗೆ ನಮ್ಮ ಕೈಲಿ ಏನು ಕೊಡೋದಕ್ಕಾಗಲ್ಲ. ಪ್ರತಿ ವರ್ಷದಂತೆ ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರಿಗೆ ಒಂದು ಸೀರೆ ಕೊಡುವಂಥ ಕಾರ್ಯಕ್ರಮನ ಕೊಟ್ಟಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ನನಗೆ ಕೊಡ್ತದೆ ಅಂತ ಹೇಳ್ತಾನೆ ಮಾಧ್ಯಮ ಮಿತ್ರರ. ಆರ್ ವಿ ತಿಮ್ಮಾಪುರ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರಿಗೆ ಸಚಿವ ಸ್ಥಾನನ ಈಗಾಗಲೇ ಕೈ ತಪ್ಪಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಉಪಮುಖ್ಯಮಂತ್ರಿಗಳ ಸ್ಥಾನ ಕೊಡ್ತಾರೆ ಅಂತ ಹೇಳಿ ನಮಗೆಲ್ಲ ಲಭಿಸಿದೆ. ಆ ಉಪಮುಖ್ಯಮಂತ್ರಿ ಸ್ಥಾನ ಏನನ್ನ ಧಕ್ಕೆ ಆಯಿತು ಅಂತಂದರೆ ನಮ್ಮ ಸಮುದಾಯ, ಇಡೀ ದಲಿತ ಸಂಪರ ಸಂಘಟನೆಗಳು ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತವೆ. ಮನೆಯಿಂದ ಬರ್ತೀವಿ. ಇವತ್ತೇನು 2000 ಹೆಣ್ಣು ಮಕ್ಕಳು ಮನೆ ಬಂದಿದ್ದಾವೆ, ನಾಳೆ ನಿಮ್ಮ ಮನೆ ಮುಂದೆ ಬರ್ತವೆ. ಇದು ಎಚ್ಚರಿಕೆ ಸರ್. ಇವತ್ತು ಏನು ಕಾಂಗ್ರೆಸ್ ಕಟ್ಟಿ ಬೆಳೆಸಂತ ಪಕ್ಷ ಏನಾದರೂ ಈ ಸಮುದಾಯ ಏನಿದೆ, ಈ ದಲಿತ ಸಮುದಾಯಗಳೇ ಇವತ್ತು ಕಟ್ಟಿ ಬೆಳೆಸಿರುವಂಥದ್ದು. ಈ ಸಮುದಾಯಕ್ಕೆ ನೀವೇನ ವಂಚನೆ ಮಾಡಿದೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನು 1 ವರ್ಷಗಳಿದೆ. ಆ ವರ್ಷಗಳು ನಿನ್ನನ್ನು ಎಳೆಗೊಳಿಸೋಂಥ ಕಾರ್ಯಕ್ರಮ ಮಾಡ್ತೀವಿ, ಧಿಕ್ಕಾರಕ್ಕೆ ಹೋಗೋಂಥ ಕೆಲಸ ಮಾಡ್ತೀವಿ, ನಿಮ್ಗೆ ಅಧಿಕಾರ ಶೂನ್ಯ ಮಾಡ್ತೀವಿ. ಈ ದಲಿತಗಳನ್ನ ಕೈ ಬಿಟ್ಟರೆ ನಿಮಗೆ ಮನೆ ಕುಡಿಸೋದಂತೂ ಎಚ್ಚರಿಕೆ. ಸರ್, ಈಗ ಕಾರ್ಯಕ್ರಮ ಕಾರಣಾಂತರಗಳಿಂದ ನನಗೆ ಸಿದ್ದರಾಜ ಸ್ವಾಮಿಗಳು ಬರಬೇಕಾಗಿತ್ತು. ಆದರೆ ನನಗೆ ಕಾರ್ಯಕ್ರಮಗಳು ಅಲ್ಲಿ ಬದುಕೊದ್ದ ಕಾರಣ ನಮ್ಮನ್ನು ಬೀಳ್ಕೊಡಕ್ಕೆ ಆಗಲಿಲ್ಲ. ಆದರೆ ಅವರ ಆಶೀರ್ವಾದ ನನ್ನ ತಲೆ ಮೇಲಿದೆ. ನಾನು ಮುಂದಿನ ದಿನಗಳಲ್ಲಿ ಅವ್ರ ಮಠಕ್ಕೆ ಹೋಗಿ ಅವರ ಆಶೀರ್ವಾದ ಸ್ವೀಕರಣ ಮಾಡಿ ಅವರ ಪಾದಕ್ಕೆ ಬಿದ್ದು ನನ್ನ ಕಾರ್ಯಕ್ರಮನ ಅವರು ದೂರದಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದಂತೆ ನಾನು ಇವತ್ತು ಕಾರ್ಯಕ್ರಮ ತುಂಬ ಹೃದಯಕ್ಕೆ ಯಶಸ್ವಿಯಾಗಿದೆ.